ರಾಮ ಮಂದಿರ. ಇದು ಹಿಂದೂಗಳ ಪಾಲಿನ ಅತ್ಯಂತ ಪವಿತ್ರ ಕ್ಷೇತ್ರ, ಕೋಟ್ಯಂತರ ಭಕ್ತರ ಪಾಲಿಗೆ ಪುಣ್ಯ ಸ್ಥಳ. ಈ ಮರ್ಯಾದಾ ಪುರುಷೋತ್ತಮನ ಜಾಗದಲ್ಲಿ ಮರ್ಯಾದೆಗೇಡಿನ ಕೆಲಸವಾಗಿರುವಂಥದ್ದು ದೇಶವ್ಯಾಪಿ ರಾಮ ಭಕ್ತರನ್ನ ನೋವಿಗೆ ತಳ್ಳಿದೆ. ರಾಮನ ಹಣ ಕದ್ದು ಜೇಬಿಗಳಿಸಿಕೊಂಡಿರುವಂತಹ ಕಳ್ಳ ಬೆಕ್ಕುಗಳ ತಲೆ ಎಣಿಕೆ ಮಾಡಲಾರಂಭಿಸಿದೆ ಉತ್ತರ ಪ್ರದೇಶ ಸರ್ಕಾರ ರಚನೆ ಮಾಡಿರುವಂತಹ SIT. ಬಲೆಗೆ ಬಿದ್ದಿರುವಂತಹ ಕದೀಮರು 8 ಜನ, ಇನ್ನೂ ಎಷ್ಟುಂಟೋ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಒಳ್ಳೆಯ ಆಡಳಿತವನ್ನು ಪ್ರಸ್ತಾಪಿಸುವಾಗಲೆಲ್ಲ ರಾಮರಾಜ್ಯ ಅನ್ನುವಂತಹ ವಿಶೇಷಣವನ್ನು ಬಳಸುವಂಥದ್ದು ಕಾಮನ್. ದೇಶವನ್ನು ರಾಮರಾಜ್ಯ ಮಾಡಬೇಕು ಅನ್ನುವಂಥದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸು ಕೂಡ ಆಗಿತ್ತು. ರಾಮರಾಜ್ಯದ ಕನಸನ್ನು ಅವರು ಬಿಟ್ಟಿದ್ರು. ಆದರೆ ರಾಮರಾಜ್ಯ ಮಾದರಿಯ ಮೂಲ ಪುರುಷ ಶ್ರೀರಾಮನ ನೆಲದಲ್ಲೇ ಈಗ ಆಗಬಾರದು ಆಗೋಗಿದೆ. ರಾಮ ಮಂದಿರದ ಆಡಳಿತ ನೋಡ್ಕೊಳ್ಳಿ ಅಂತ ಯಾರ ಕೈಗೆ ಬೀಗದ ಕೈ ಕೊಡಲಾಗಿತ್ತೋ ಅವರೇ ರಾಮನ ಹುಂಡಿಗೆ ಕನ್ನ ಹಾಕಿದ್ದಾರೆ. ಮಂದಿರದಲ್ಲಿ ಮಹಾ ಅಕ್ರಮವಾಗಿದೆ ಅನ್ನುವಂಥ ಆರೋಪ ಬಿರುಗಾಳಿಯಂತೆ ಹಬ್ತಾ ಇದ್ದಂತೆಯೇ ಉತ್ತರ ಪ್ರದೇಶದ ಯೋಗಿ ಸರ್ಕಾರ SIT ರಚನೆ ಮಾಡಿತು. ಅಕ್ರಮ ವೀರರ ಜಾಲಾಡ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಈಗ ಮೊದಲ ಸುತ್ತಿನಲ್ಲಿ 8 ಖದೀಮರನ್ನ ಬಂಧಿಸಿದೆ. FIRನಲ್ಲಿ ದಾಖಲಾಗಿದ್ದ 8 ಮಂದಿಯನ್ನ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ವಿಪರ್ಯಾಸ ಅಂದರೆ ಬಂಧಿತರೆಲ್ಲರೂ ದೇಗುಲದ ಆಯಕಟ್ಟಿನ ಜಾಗದಲ್ಲಿದ್ದವು. ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯ ಕಾರು ಚಾಲಕ ಹಾಗೂ ಆಪ್ತ, ಹುಂಡಿ ಎಣಿಕೆಯ ಮುಖ್ಯಸ್ಥ, ನಗದು ಎಣಿಕೆ ವಿಭಾಗದ ಉಸ್ತುವಾರಿ ಸೇರಿದಂತೆ ಒಟ್ಟು 8 ಮಂದಿಯನ್ನು SIT ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಟ್ರಸ್ಟ್ನ ಸದಸ್ಯ ಕೃಷ್ಣ ಮೋಹನ್ ರಾಮ ಜನ್ಮಭೂಮಿ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ಸುಮಾರು 7.5 ಕೋಟಿಯಷ್ಟು ದುರುಪಯೋಗ ಆಗಿದೆ ಅಂತ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಸಂಬಂಧ FIR ದಾಖಲಿಸಿಕೊಂಡಿರುವ ಅಧಿಕಾರಿಗಳು 8 ಮಂದಿಯನ್ನು ಬಂಧಿಸಿದ್ದಾರೆ. ಯಾರು ಈ ಹುಂಡಿ ಕಳ್ಳರು, ಏನೇನು ಮಾಡಿದ್ದಾರೆ? ತಿನ್ನು ಯಾದವ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಚಂಪತ್ ರಾಯ್ ಅವರ ಕಾರು ಚಾಲಕ, ದೇಣಿಗೆ ಎಣಿಸ್ತಾ ಇದ್ದ VHPಯ ಕರಸೇವಕಪುರಂ ಜೊತೆಗೆ ಈತನಿಗೆ ನಿಕಟ ಸಂಪರ್ಕ ಇತ್ತು. ದೇಣಿಗೆ ಪೆಟ್ಟಿಗೆಗಳ ಕೀಲಿಗಳು ಕೂಡ ಈತನ ಬಳಿಯಲ್ಲಿನೇ ಇರ್ತಾ ಇದ್ವು. ಅಂದರೆ ತನ್ನ ಕಾರ್ ಡ್ರೈವರ್ ಮೇಲೆ ಅಷ್ಟೊಂದು ನಂಬಿಕೆ ಚಂಪತ್ ರಾಯ್ ಅವ್ರಿಗೂ ಕೂಡ ಇತ್ತು. ಟ್ರಸ್ಟ್ನ ಸದಸ್ಯರಿಗೆ ತೀರಾ ಆಪ್ತನಾಗಿದ್ದ ಈ ಟಿನ್ನು ಯಾದವ್, ಇದು ಬಹಳ ಗಮನಾರ್ಹವಾಗಿರುವಂಥ ಅಂಶ. ಇನ್ನು ರವಿ ಮಿಶ್ರಾ, ದೇಣಿಗೆ ಎಣಿಸುವ ಕಾರ್ಯಕ್ಕೆ ಈತನನ್ನು ನಿಯೋಜಿಸಲಾಗಿತ್ತು. ರವಿ ಮಿಶ್ರಾ ಮತ್ತು ಆತನ ಮಗ, ಈ ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿನ್ನು ಯಾದವ್ ವಿಚಾರವನ್ನು ತೋರಿಸ್ತಾ ಇದ್ವಿ. ಟಿನ್ನು ಯಾದವ್ ದೇಣಿಗೆ ಎಣಿಸ್ತಾ ಇದ್ದ VHPಯ ಕರಸೇವಕಪುರಂ ಜೊತೆಗೆ ಸಂಬಂಧವನ್ನು ಹೊಂದಿದ್ದಂತಹ ವ್ಯಕ್ತಿ. ದೇಣಿಗೆ ಪೆಟ್ಟಿಗೆಗಳ ಕೀಲಿಗಳು ಈತನ ಬಳಿಯೇ ಇರ್ತಾ ಇದ್ವು. ಹಾಗೆಯೇ ಈ ವ್ಯಕ್ತಿ ಟ್ರಸ್ಟ್ನ ಸದಸ್ಯರಿಗೆ ತೀರಾ ಆಪ್ತನಾಗಿದ್ದ ಅಂತೇಳಿ. ಹಾಗೆಯೇ ರವಿ ಮಿಶ್ರಾ ದೇಣಿಗೆ ಎಣಿಸುವಂತಹ ಕಾರ್ಯಕ್ಕೆ ಈತನನ್ನು ನಿಯೋಜಿಸಲಾಗಿತ್ತು. ಮಗ ಮತ್ತು ಅಳಿಯನನ್ನು ಹಣ ಎಣಿಸುವ ಕೆಲಸಕ್ಕೆ ಈತ ಸೇರಿಸಿದ್ದ ಈ ರವಿ ಮಿಶ್ರಾ, ಈತನ ಮೇಲೆ ನೌಕರರೊಂದಿಗೆ ಸೇರಿ ಪಿತೂರಿ ನಡೆಸಿದಂತಹ ಆರೋಪ ಕೇಳಿಬಂದಿದೆ. ಹಾಗೆಯೇ ಅನುಕಲ್ಪ ಮಿಶ್ರಾ ಅಂತ ಹೇಳಿ, ಈತ ರವಿ ಮಿಶ್ರಾರ ಮಗ. ಅನುಕಲ್ಪ ಮಿಶ್ರಾ ದೇಣಿಗೆ ಎಣಿಕೆ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದ. ಅನುಕಲ್ಪ ಮಿಶ್ರಾ ಟ್ರಸ್ಟಿ ಅನಿಲ್ ಮಿಶ್ರಾರ ಸಂಬಂಧಿ ಕೂಡ ಹೌದು. ಹೀಗಾಗಿ ಇದೇ ಕಾರಣಕ್ಕಾಗಿ ಈಗಾಗಲೇ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಲವಕುಶ್ ಮಿಶ್ರಾ, ಈತ ಆರೋಪಿ ರವಿ ಮಿಶ್ರಾ ಅವರ ಅಳಿಯ. ಹಣ ವಿಲೇವಾರಿ ಮಾಡುವಂತಹ ಜವಾಬ್ದಾರಿಯನ್ನು ಅಂದರೆ ಇಲ್ಲಿ ಸಂಬಂಧಿಕರ ನಡುವೆ ಜವಾಬ್ದಾರಿಗಳ ಹಂಚಿಕೆ ಆಗಿರುವಂಥದ್ದು ಕೂಡ ಗಮನಾರ್ಹವಾಗಿರುವ ಸಂಗತಿ. ಈ ಲೂಟಿಗೆ ಇದು ಒಂದು ಕಾರಣದಂತೆ ಭಾಸವಾಗ್ತದೆ. ಹಣ ವಿಲೇವಾರಿ ಮಾಡುವಂಥ ಜವಾಬ್ದಾರಿ ಈತ ಹೊತ್ತಿದ್ದ. ತನಿಖೆಯ ಆರಂಭದಲ್ಲೇ ಈತನ ಮನೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಣ ಪತ್ತೆಯಾಗಿತ್ತು ಲವಕುಶ್ ಮಿಶ್ರಾನ ಮನೆಯಲ್ಲಿ. ಇನ್ನು ಅವಿನಾಶ್ ಶುಕ್ಲಾ, ಈತ ದೇವಾಲಯದ ಪರಿಚಾರಕನಾಗಿದ್ದ ಅವಿನಾಶ್ ಶುಕ್ಲಾ ಹಣದ ದುರುಪಯೋಗದಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ವಿಶೇಷವಾಗಿ ಈ ಒಂದು ಸಿಂಡಿಕೇಟ್ನಲ್ಲಿ ಭಾಗಿಯಾಗಿರುವಂತಹ ಪ್ರಮುಖ ಸದಸ್ಯ ಈತ ಅಂತ ಹೇಳಿ ಈತನನ್ನು ಗುರುತಿಸಲಾಗಿದ್ದು. ಈತನ ಖಾತೆಯಲ್ಲಿದ್ದ 5 ಲಕ್ಷ ರೂಪಾಯಿಗಳನ್ನು ಈಗಾಗಲೇ SIT ತಂಡ ವಶಕ್ಕೆ ಪಡ್ಕೊಂಡಿದೆ. ಇನ್ನು ಮನೀಶ್ ಯಾದವ್, ಈತ ಟಿನ್ನು ಯಾದವ್ನ ಅಳಿಯ ಮನೀಶ್ ಯಾದವ್. ದೇಣಿಗೆ ಎಣಿಕೆ ಪ್ರಕ್ರಿಯೆಯಲ್ಲಿ ಈತ ಕೂಡ ಭಾಗಿಯಾಗಿದ್ದ. ಮನೀಶ್ ಯಾದವ್ ಮನೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಣ ವಶಪಡಿಸಿಕೊಳ್ಳಲಾಗಿದೆ, ಆತನ ಮನೆಯಲ್ಲಿ ಸಂಗ್ರಹಿಸಿಡಲಾಗಿತ್ತು. ಹಾಗೆಯೇ ಸುಭಾಷ್ ಶ್ರೀವಾಸ್ತವ್, ಈತ ಬ್ಯಾಂಕ್ನ ಮಾಜಿ ಉದ್ಯೋಗಿ. ಸುಭಾಷ್ ಶ್ರೀವಾಸ್ತವ್ ಟ್ರಸ್ಟ್ನ ನಗದು ಎಣಿಕೆ ಸಿಬ್ಬಂದಿಯ ಉಸ್ತುವಾರಿಯನ್ನು ಈತ ನೋಡ್ಕೊಳ್ತಾ ಇದ್ದ. ಅಂದರೆ ಅನುಭವ ಇತ್ತು, ಬ್ಯಾಂಕ್ನಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ ಅಂತೇಳಿ
ಬ್ಯಾಂಕ್ ಈ ನಗದು ಎಣಿಕೆ ಸಂದರ್ಭದಲ್ಲಿ ಈತನನ್ನು ಉಸ್ತುವಾರಿಯಾಗಿ ಮಾಡಲಾಗಿತ್ತು. ಆದರೆ ಉಸ್ತುವಾರಿಯೇ ಹಣ ನುಂಗುವ ಕೆಲಸವನ್ನು ಮಾಡಿದ್ದಾನೆ. ಇನ್ನು ಕರುಣೇಶ್ ಪಾಂಡೆ ಹಣದ ಸ್ವೀಕೃತಿಯಲ್ಲಿ ಅಕ್ರಮ ಎಸಗಿರ್ತಕ್ಕಂತಹ ಆರೋಪಿಗಳಲ್ಲಿ ಈತ ಮತ್ತೋರ್ವ ಪ್ರಮುಖ ವ್ಯಕ್ತಿ ಕರುಣೇಶ್ ಪಾಂಡೆ. SBIಗೆ ಹಣ ಎಣಿಸೋದಕ್ಕೆ ಅಧಿಕಾರವನ್ನು ಟ್ರಸ್ಟ್ ನೀಡಿತ್ತು, SBIನವ್ರಿಗೆ ಕೊಟ್ಟಿದ್ರು. ಆದರೆ ಖಾಸಗಿ ಏಜೆನ್ಸಿಯೊಂದನ್ನು ನೇಮಿಸಿಕೊಂಡಿದ್ದಂತಹ ಆರೋಪ ಈ ಕರುಣೇಶ್ ಪಾಂಡೆಯ ವಿರುದ್ಧ ಇದೆ. ಯಾವಾಗ SIT ಅಧಿಕಾರಿಗಳು ಒಬ್ಬೊಬ್ಬರ ಬುಡಕ್ಕೆ ಕೈ ಹಾಕೋದಕ್ಕೆ ಶುರು ಮಾಡಿದ್ರು, ರಾಜೀನಾಮೆಯ ಪರ್ವ ಶುರುವಾಗಿದೆ. ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ದಾರೆ, ಕಡೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇದಕ್ಕೂ ಮೊದಲು ಹಗರಣದ ಸದ್ದು ಜೋರಾಗ್ತಾ ಇದ್ದಂತೆ ವರದಿ ನೀಡೋದಕ್ಕೆ ಪ್ರಧಾನಮಂತ್ರಿಯವರ ಕಚೇರಿ ಸೂಚನೆ ನೀಡಿತು. ಚಂಪತ್ ರಾಯ್ ಮಾತ್ರ ಕ್ಯಾರೆ ಅಂದಿರಲಿಲ್ಲ. SIT ತನಿಖೆ ನಡೆಸ್ತಾ ಇದೆ, ಈ ಹಂತದಲ್ಲಿ ಯಾವುದೇ ಮಾಹಿತಿಯನ್ನಾಗಲಿ ವರದಿಯನ್ನಾಗಲಿ ನೀಡೋದಿಲ್ಲ ಅಂತ ಹೇಳಿದರು. ಆದರೆ ಯಾವಾಗ ತನ್ನ ಕಾರು ಚಾಲಕ ಅರೆಸ್ಟ್ ಆದನೋ ಆಗ ಚಂಪತ್ ರಾಯ್ ತಬ್ಬಿಬ್ಬಾಗಿದ್ದಾರೆ. ರಾಜೀನಾಮೆಯ ಒತ್ತಡ ಹೆಚ್ಚಾಗಿದೆ. ಇದರ ಬೆನ್ನಲ್ಲೇ ತಮ್ಮ ಅಧಿಕಾರದಿಂದ ಕೆಳಗಿಳಿಯುವಂತೆ VHP ಕೂಡ ಸಲಹೆಯನ್ನು ಕೊಟ್ಟಿದೆ. VHPಯಿಂದ ಯಾವಾಗ ಸೂಚನೆ ಬಂತು, ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಅಂತಿಮವಾಗಿ ತೊರೆದಿದ್ದಾರೆ. ಇವರ ಜೊತೆಗೆ ರಾಮ ಮಂದಿರ ಟ್ರಸ್ಟ್ನ ಸದಸ್ಯ ಅನಿಲ್ ಮಿಶ್ರಾ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ ಕೇಳಲಾಗಿದೆ. ಇಲ್ಲಿ ಹಣ ಎಣಿಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಎಲ್ಲಿ ಲೋಪ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಮುಜರಾಯಿ ದೇವಸ್ಥಾನಗಳಲ್ಲಿ ಹಣ ಎಣಿಕೆಯನ್ನು ಮಾಡಲಾಗುತ್ತೆ. ಆದರೆ ರಾಮ ಮಂದಿರ ಅದು ಈಗಷ್ಟೇ ಉದ್ಘಾಟನೆ ಆಗಿರ್ತಕ್ಕಂತಹ ಮಂದಿರ, ಇಲ್ಲಿ ಈ ರೀತಿಯಾದಂತಹ ಹಣ ಎಣಿಕೆಯಲ್ಲಿ ದುರುಪಯೋಗ ಹೇಗೆ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಗಮನಿಸಬೇಕು. 2024ರಲ್ಲಿ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಯಿತು. 2024ರಿಂದ ಅಪಾರ ಪ್ರಮಾಣದಲ್ಲಿ ದೇಣಿಗೆಯೂ ಕೂಡ ಹರಿದು ಬರ್ತಾ ಇದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಇಲ್ಲಿಯ ವಾರ್ಷಿಕ ವರದಿ ಬಿಡುಗಡೆಯಾಗಿತ್ತು. 2024-25ರ ಅವಧಿಯಲ್ಲಿ ಸರಿಸುಮಾರು 326 ಕೋಟಿ ರೂಪಾಯಿ ಹಣ, ಅಂದರೆ 2024-25ರ ಅವಧಿಯಲ್ಲಿ ಜನವರಿಯಿಂದ 2025ರ ಅವಧಿಯವರೆಗೆ 326 ಕೋಟಿ ರೂಪಾಯಿ ಹಣ ಬಂದಿತ್ತು. ಇದರಲ್ಲಿ 153 ಕೋಟಿ ರೂಪಾಯಿ ಹಣ ದೇಣಿಗೆಯ ಸ್ವರೂಪದಲ್ಲಿ ಬಂದಿತ್ತು ಮತ್ತು 173 ಕೋಟಿ ರೂಪಾಯಿ ಹಣ ಬಡ್ಡಿಯ ರೂಪದಲ್ಲಿ ಬಂದಿತ್ತು. ಹಾಗೆಯೇ ದೇಗುಲಕ್ಕೆ ಪ್ರತಿದಿನ ಸರಾಸರಿ 70ರಿಂದ 80 ಸಾವಿರ ಭಕ್ತರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಜನವರಿ ತಿಂಗಳು 2024ರಲ್ಲಿ ಯಾವಾಗ ದೇವಸ್ಥಾನ ಲೋಕಾರ್ಪಣೆ ಆಯಿತು, ಅಲ್ಲಿಂದಲೂ ಕೂಡ ಅಷ್ಟು ಪ್ರಮಾಣದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ದೇಣಿಗೆಯ ಎಣಿಕೆ ಜವಾಬ್ದಾರಿಯನ್ನು SBIನ ಹೆಗಲಿಗೆ ವಹಿಸಲಾಯಿತು. SBIನವರು ಈ ದೇಣಿಗೆಯ ಹಣ ಎಣಿಕೆಯನ್ನು ಮಾಡುವಂಥ ಜವಾಬ್ದಾರಿ ಇಟ್ಕೊಂಡ್ರು. ನಗದು ಕಾಣಿಕೆ 4 ದೇಣಿಗೆ ಹುಂಡಿಗಳಲ್ಲಿ ಸಂಗ್ರಹ ಆಗ್ತಾ ಇತ್ತು. ಅಂದರೆ 4 ಕಡೆಗಳಲ್ಲಿ ಹುಂಡಿಗಳಿದ್ದಾವೆ, ಅವುಗಳಲ್ಲಿ ಸಂಗ್ರಹ ಆಗ್ತಾ ಇತ್ತು. ಹುಂಡಿಗಳಲ್ಲಿ ಸಂಗ್ರಹ ಆಗಿರುವಂಥದ್ದಲ್ಲಿ 11 ಬ್ಯಾಂಕ್ ಸಿಬ್ಬಂದಿ ಮತ್ತು ಟ್ರಸ್ಟ್ನ 3 ಸೇರಿ 14 ಜನರ ತಂಡ ಇಲ್ಲಿ ಹಣವನ್ನು ಎಣಿಕೆ ಮಾಡುವಂತಹ ಕೆಲಸದಲ್ಲಿ ನಿರತವಾಗಿರುತ್ತೆ. ಹಣ ಎಣಿಕೆ ಕೆಲಸಕ್ಕೆ ಖಾಸಗಿ ಏಜೆನ್ಸಿಯೊಂದನ್ನು ಬ್ಯಾಂಕ್ ನೇಮಿಸಿಕೊಂಡಿತ್ತು. ನೋಡಿ, ಇವೆಲ್ಲವೂ ಕೂಡ ಅವ್ಯವಹಾರಗಳಿಗೆ ಹೀಗೆಲ್ಲ ಕಾರಣಗಳಾಗ್ತವೆ ಅಂತೇಳಿ. ಯಾರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೂತ್ಕೊಳ್ತಾರೆ, ಯಾವ ಸ್ವರೂಪದಲ್ಲಿ ಇಲ್ಲಿ ನಂಬಿಕೆಗಳ ದುರುಪಯೋಗ ಆಗುತ್ತೆ ಅನ್ನೋದಕ್ಕೆ ಈ ರೀತಿಯಾದಂತಹ ಉದಾಹರಣೆಗಳು ಇಲ್ಲಿ ಗೋಚರಿಸ್ತದೆ. ಬ್ಯಾಂಕ್ನವ್ರಿಗೆ ಇವರು ಹೇಳಿದರೆ ಬ್ಯಾಂಕ್ನವರು ಒಂದು ಏಜೆನ್ಸಿಯನ್ನು ಇಟ್ಕೊಂಡಿದ್ದಾರೆ, ಆ ಏಜೆನ್ಸಿಯನ್ನು ತನಗೆ ಬೇಕಾದಂಥವ್ರನ್ನ ಇಟ್ಕೊಂಡಿದ್ದಾನೆ. ಇದರ ಪರಿಣಾಮವಾಗಿ ರಾಮನ ದುಡ್ಡಿಗೆ ಕನ್ನ ಹಾಕಲಾಗಿದೆ. ಹುಂಡಿ ಕಳ್ಳರ ಸುತ್ತ ಇರುವಂತಹ ಕೆಲವೊಂದು ಅಂಶವನ್ನು ನಾವು ಗಮನಿಸಬೇಕು. ಜೂನ್ 7ರಂದು ಹಣ ಕಳ್ಳತನದ ಬಗ್ಗೆ ಅಖಿಲೇಶ್ ಯಾದವ್ ಅವರು ಆರೋಪವನ್ನು ಮಾಡ್ತಾರೆ. ಜೂನ್ 7ನೇ ತಾರೀಕರಂದು ಆರೋಪವನ್ನು ಮಾಡ್ತಾರೆ. ದೇಣಿಗೆಯ ಸಂಗ್ರಹ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಇದಾಗಿತ್ತು. ದೇಶಾದ್ಯಂತ ಕಾಣಿಕೆ ಹಣದ ಬಗ್ಗೆ ಇದರಿಂದಾಗಿ ಚರ್ಚೆ ಶುರುವಾಯಿತು. ಹೌದಾ, ಈ ರೀತಿಯಾಗಿ ಹಣ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಶುರುವಾಯಿತು. ಅನುಮಾನದ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಟ್ರಸ್ಟ್ನವರು ಮುಂದಾಗ್ತಾರೆ. ಆದರೆ ತನಿಖೆಗೆ ಆಗ್ರಹಿಸಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಟ್ರಸ್ಟ್ ಒಂದು ಪತ್ರವನ್ನು ಬರೆಯುತ್ತೆ. ಆ ಮೂಲಕ ಈ ಒಂದು ಹಣ ಕಳ್ಳತನದಲ್ಲಿ ನಾವು ಭಾಗಿದಾರರಲ್ಲ ಅನ್ನುವಂಥದ್ದನ್ನು ಟ್ರಸ್ಟ್ ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಜೂನ್ 13ರಂದು SIT ತನಿಖೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಆದೇಶವನ್ನು ಹೊರಡಿಸ್ತಾರೆ. ಈ ತನಿಖೆಯ ವೇಳೆ CCTVಗಳನ್ನು ಮರೆಮಾಚಿದ್ದು ಪತ್ತೆಯಾಗುತ್ತೆ. ಅಂದರೆ CCTV ಫುಟೇಜ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಕೆಲವು ಕಡೆಗಳಲ್ಲಿ, ಆಯ್ದ ಕಡೆಗಳಲ್ಲಿ ಡಿಲೀಟ್ ಮಾಡಿದೆ ಅಂತೇಳಿ ಈಗಾಗಲೇ SIT ಪತ್ತೆ ಹಾಕಿದೆ. ಹಣದ ಎಣಿಕೆ ಸಿಬ್ಬಂದಿಯ ಡ್ರೆಸ್ ಕೋಡ್ನಲ್ಲೂ ಕೂಡ ಪಾಲನೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಈ CCTV ಫುಟೇಜ್ಗಳನ್ನು ನೋಡಿದಾಗ ಗೋಚರಿಸಿದೆ. ಭಾರೀ ಭದ್ರತೆಯ ಮಧ್ಯೆಯೂ ಹಣ ಎಣಿಕೆಯಲ್ಲಿ ಭಾಗಿಯಾಗಿರುವಂಥದ್ದು ಗೋಚರಿಸುತ್ತೆ. ಅಂದರೆ ಒಂದು ಕಡೆಯಲ್ಲಿ ಭದ್ರತೆ ಇದೆ, ಆದರೆ ಹಣ ಎಣಿಕೆಯಲ್ಲಿ ಭಾಗಿಯಾಗಿದ್ದವರ ತೀವ್ರ ವಿಚಾರಣೆಯನ್ನು ನಡೆಸಿದಾಗ
SIT ಶಿಫಾರಸಿನ ಮೇಲೆ ನಿನ್ನೆ 3 ಜನರ ವಿರುದ್ಧ ದೂರನ್ನು ದಾಖಲಿಸಿಕೊಳ್ಳಲಾಯಿತು. ಯಾವಾಗ FIR ದಾಖಲಾಯಿತು ತಕ್ಷಣ 8 ಮಂದಿಯನ್ನು SIT ಬಂಧಿಸಿದೆ. ಯಾಕಂದರೆ ಅವ್ರಿಗೊಂದು ಅರೆಸ್ಟ್ ಮಾಡೋದಕ್ಕೆ ಬೇಕಾದ ಒಂದು ಆಧಾರ ಬೇಕಿತ್ತು. ಇಲ್ಲಿ ಡಬಲ್ ನೋಟು, ಕೈ ತುಂಬ ಕಾಸು ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಪ್ರತಿ ಬಂಡಲ್ಗೆ ಹೆಚ್ಚುವರಿ ನೋಟುಗಳನ್ನು ಸಿಬ್ಬಂದಿ ಸೇರಿಸ್ತಾ ಇದ್ರು. ಅಂದರೆ ಲೆಕ್ಕ ಬರೆಯುವಾಗ ಇರುವಂತಹ ನೋಟುಗಳು ಎಷ್ಟಿದ್ವು ಅದಕ್ಕಿಂತ ಎಕ್ಸ್ಟ್ರಾ ನೋಟುಗಳನ್ನು ಸೇರಿಸ್ತಾ ಇದ್ರು. ಬ್ಯಾಂಕ್ನಲ್ಲಿ ಪ್ರತ್ಯೇಕವಾಗಿ ನೋಟುಗಳನ್ನು ಎಣಿಸುವಂಥದ್ದಕ್ಕೆ ಹೋಗ್ತಿರಲಿಲ್ಲ. ಒಮ್ಮೆ ಇಲ್ಲಿ ಎಣಿಸಿದರೆ ಮುಕ್ತಾಯ ಆಯಿತು. ಎಲ್ಲಿ ದೇವಸ್ಥಾನದಲ್ಲಿ ಎಣಿಸಿದರೆ, ಹುಂಡಿ ಹಣ ಎಣಿಸುವಲ್ಲಿ ಎಣಿಸಿದರೆ ಮುಕ್ತಾಯ ಆಯಿತು. ಬ್ಯಾಂಕಲ್ಲಿ ಎಣಿಸ್ತಾ ಇರಲಿಲ್ಲ. ಬಂಡಲ್ಗಳನ್ನು ಮಾತ್ರ ಎಣಿಸಿ, ಎಷ್ಟು ಬಂಡಲ್ಗಳಿದಾವೋ ಅಷ್ಟು ಬಂಡಲ್ಗಳನ್ನು ಮಾತ್ರ ಎಣಿಸಿ ಅದರ ಆಧಾರದ ಮೇಲೆ ವೋಚರನ್ನು ರಚಿಸ್ತಾ ಇದ್ರು. ಹೀಗಾಗಿ ಪ್ರತಿ ಬಂಡಲ್ನಲ್ಲಿ ಹೆಚ್ಚುವರಿ ನೋಟು ಸೇರಿಸ್ತಾ ಇತ್ತು. ದೇಗುಲದಿಂದ ಬ್ಯಾಂಕ್ಗೆ ಬಂಡಲ್ಗಳನ್ನು ತೆಗೆದುಕೊಂಡು ಹೋಗುವಾಗ ಹೆಚ್ಚುವರಿ ನೋಟುಗಳನ್ನು ಕಳ್ಳತನ ಮಾಡಲಾಗ್ತಾ ಇತ್ತು. ಅಂದರೆ ಹೇಗೆ ವ್ಯವಸ್ಥಿತವಾಗಿ ಇಲ್ಲಿ ಹೆಗ್ಗಣಗಳು ಸೇರಿಕೊಂಡಿದ್ದಾವೆ ಅಂತೇಳಿ ಗೋಚರ ಆಗುತ್ತೆ. ಯಾರಿಗೂ ಅನುಮಾನದ ಬಾರದ ರೀತಿಯಲ್ಲಿ ಈ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದ್ರು. ಇಲ್ಲಿ ವಿಶ್ವಾಸದ ದುರುಪಯೋಗ ಆಗಿರುವಂಥದ್ದು ಸ್ಪಷ್ಟ ಇದೆ. ಹಾಗಾಗಿನೇ ಡಬಲ್ ನೋಟುಗಳು ಇಲ್ಲಿ ಕಳ್ಳತನ ಆಗ್ತಾ ಇದೆ. ರಾಮಲಲ್ಲನ ಒಡವೆ ಕೂಡ ನಾಪತ್ತೆಯಾಗಿದೆ. ನೋಡಿ, ಬಾಲರಾಮ ಸುಂದರವಾಗಿ ಕಾಣಬೇಕು, ಬಾಲರಾಮನನ್ನು ನಾವು ಮುದ್ದಿಸಬೇಕು, ಬಾಲರಾಮನನ್ನು ನಾವು ಆರಾಧಿಸಬೇಕು, ಬಾಲರಾಮನನ್ನು ನಾವು ಚೆಂದಾಗಿ ನೋಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ಭಕ್ತರು ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಡವೆಗಳನ್ನು ಅರ್ಪಿಸ್ತಾರೆ. ಹಾಗಾಗಿ ರಾಮಲಲ್ಲಾಗೆ ಅರ್ಪಿಸಿದಂತಹ ಮೂಗುತಿ ನಾಪತ್ತೆಯಾಗಿದೆ. ದೇವರ ಮೂರ್ತಿಗೆ ನೀಡಿದ್ದಂತಹ ಕಿವಿಯೋಲೆಯನ್ನು ಕಳ್ಳತನ ಮಾಡಬಹುದು. ರಾಮನ ಕಾಲ್ಗೆಜ್ಜೆಯನ್ನು ಕೂಡ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಒಬ್ಬರು ಮಹಿಳೆ ಬೆಳ್ಳಿ ಕಾಗೆಯೊಂದನ್ನು ಸಮರ್ಪಿಸಿದರು. ಅದು ಕೂಡ ಈಗ ಕಳ್ಳತನ ಆಗಿದೆ. ಅದು ಟ್ರಸ್ಟ್ನ ಲೆಕ್ಕದಲ್ಲಿ ಇಲ್ಲ ಅಂತ ಹೇಳಲಾಗ್ತದೆ. ರಾಮ ಮಂದಿರದ ಸುದ್ದಿ ದೇಶಾದ್ಯಂತ ಕಿಚ್ಚು ಹಬ್ಬಿಸ್ತಾ ಇದ್ದಂತೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಖಡಕ್ ಸಂದೇಶವೊಂದನ್ನು ಪಾಸ್ ಮಾಡಿದ್ದಾರೆ. ಸದ್ಯದಲ್ಲೇ ಸತ್ಯ ಹೊರಬರುತ್ತೆ. ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ಪೂರ್ವಜರು 500 ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ನೀವೆಲ್ಲ ಇನ್ನೇನು ಸ್ವಲ್ಪ ದಿನ ಕಾಯಿರಿ. ಅಯೋಧ್ಯೆಯನ್ನು ಅವಮಾನಿಸಬೇಡಿ. ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡಬೇಡಿ. ಯಾರೇ ತಪ್ಪು ಮಾಡಿದ್ರು ಬಿಡೋದಿಲ್ಲ ಅಂತ ಹೇಳ್ತಾರೆ. अयोध्या पर आक्षेप मत करो. प्रभु श्री राम की मर्यादा का पालन करना सीखो और अयोध्या के बारे में जो कदपैस समाचार मिल रहे थे, हमने कहा था SIT गठित की गई है. SIT की रिपोर्ट आने के साथ ही हमारी कार्रवाई भी प्रारंभ हो जाएगी. और आपने देखा होगा SIT की रिपोर्ट आई, तुरंत कार्रवाई प्रारंभ हो गई. ಇನ್ನು ರಾಮನ ದೇಣಿಗೆಯ ಹಣದ ವಿಚಾರದಲ್ಲಿ ನೋಡ್ತಾ ಹೋದಾಗ ಈಗಾಗಲೇ SBIನಲ್ಲಿ FD ಆಗಿ ಇಟ್ಟಿರುವಂಥದ್ದು 889.52 ಕೋಟಿ ರೂಪಾಯಿಗಳನ್ನು, ಹಾಗೆಯೇ ಮ್ಯೂಚುವಲ್ ಫಂಡ್ ಮೂಲಕವಾಗಿ ಇಟ್ಟಿರುವಂತಹ ಹಣ 87 ಕೋಟಿ ರೂಪಾಯಿಗಳು, PNBಯಲ್ಲಿ FD ಆಗಿರುವಂಥದ್ದು 694.49 ಕೋಟಿ ರೂಪಾಯಿಗಳು, ಆಟೋ ಸ್ವೀಪ್ ಅಕೌಂಟ್ನಲ್ಲಿ ಇರುವಂಥದ್ದು 40 ಕೋಟಿ ರೂಪಾಯಿ, ಹಾಗೆಯೇ ಬ್ಯಾಂಕ್ ಆಫ್ ಬರೋಡಾದಲ್ಲಿ FD ಆಗಿಟ್ಟಿರುವಂಥದ್ದು 313.87 ಕೋಟಿ ರೂಪಾಯಿ, ಇತರೆ ಹೂಡಿಕೆಗಳು ಅಂತೇಳಿ ಇರುವಂಥದ್ದು 75.12 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ರಾಮನ ದೇಣಿಗೆ ಹಣವನ್ನು ಈಗಾಗಲೇ ಸಂಗ್ರಹಿಸಿ ಇಡಲಾಗಿದೆ. ಇನ್ನು ರಾಮನ ಇದೇ ವಿಷಯದಲ್ಲಿ ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಮನ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. SITಗೆ ಮುಂಚಿತವಾಗಿಯೇ ವರದಿಯೊಂದನ್ನು ಹಸ್ತಾಂತರಿಸಿ ಅದರಂತೆಯೇ ತನಿಖೆ ನಡೆಸುತ್ತಿರುವಂತೆ ಕಾಣ್ತಾ ಇದೆ. ದೊಡ್ಡ ಮೀನುಗಳನ್ನು ರಕ್ಷಿಸಿ ಸಣ್ಣ ಮೀನುಗಳನ್ನು ಶಿಕ್ಷಿಸ್ತಾ ಇದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನು ರಾಮ ಮಂದಿರದಲ್ಲಿ ನಡೆದಂತಹ ಕಳ್ಳಾಟದ ಬಗ್ಗೆ ಶ್ರೀರಾಮನ ವಿಗ್ರಹ ಕೆತ್ತಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಳ್ಳತನ ಆಗಿರೋದರ ಬಗ್ಗೆ, ಹಣದ ಬಗ್ಗೆ ಮಾಹಿತಿ ಸಿಗಬೇಕು, ಭಕ್ತರಿಗೆ ಉತ್ತರ ಕೊಡುವ ಕೆಲಸವೂ ಆಗಬೇಕು. ಈ ಘಟನೆಯಿಂದ ಅಯೋಧ್ಯೆಯಲ್ಲಿ ಕಪ್ಪು ಮೋಡ ಆವರಿಸಿದೆ, ಅದು ಆದಷ್ಟು ಬೇಗ ಕರಗಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು, ರಾಮ ಮಂದಿರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯೇ ಈ ಪಾಪದ ಕೆಲಸ ಮಾಡಿದ್ದಾರೆ, ಈಗಾಗಲೇ ಅವರನ್ನು ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಟ್ರಸ್ಟ್ನ ಸದಸ್ಯರಾಗಿರುವ ಪೇಜಾವರ ಶ್ರೀಗಳು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ ದೇವರ ಮೇಲಿನ ನಂಬಿಕೆ ಹೋಗಿಲ್ಲ, ಆದರೆ ನಿರ್ವಹಣೆಗೆ ಕುಳಿತವರ ಮೇಲಿನ ನಂಬಿಕೆ ಉಳಿದಿಲ್ಲ ಅಂತ ಹೇಳಿದ್ದಾರೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಅದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ
ಆ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು, ಎಲ್ಲ ವಿಷಯಗಳು ಕೂಡ. ಮತ್ತು ನಮ್ಮೆಲ್ಲರ ನಂಬಿಕೆ ಈಗ ಸದ್ಯಕ್ಕೆ ಏನಂತೀವಿ, ಈ ನಂಬಿಕೆಗೆ ಗಿಡಕ್ಕೆ ರೋಗ ಬಂದಿರುತ್ತೆ ಅಂತಂದ್ರೆ ಹಂಗೆ ಆ ರೋಗ ಜಲ್ದಿ ವಾಸಿಯಾಗಿ ಮತ್ತೆ ಹೊಸ ಚಿಗುರು ಜಲ್ದಿ ಬರಲಿ. ಚಿಗುರು ಜೊತೆಗೆ ಇನ್ನೂ ಬಲಿಷ್ಠವಾಗಿ ಯಾವುದೇ ರೀತಿಯ ಇಂಥ ಒಂದು ಘಟನೆ ನಡೆದಿರೋ ಹಾಗೆ ಮುನ್ನೆಚ್ಚರಿಕೆಯಿಂದ ಈ ಒಂದು ದೇವಸ್ಥಾನ ಮುನ್ನಡೆಯಲಿ ಅಂತ. ಕಪ್ಪು ಮೋಡ ಅಂತ ಈಗ ಬಂದಿದೆ, ಆದಷ್ಟು ಬೇಗ ಎಂಥ ಮೋಡ ಆದರೂ ಅದು ಕರಗಿ ನೀರಾಗಲೇಬೇಕು, ಮತ್ತೆ ಹೊಸ ಬೆಳಕು ಬರಲೇಬೇಕು, ಆ ಒಂದು ನಂಬಿಕೆ ನಾನಿದ್ದೀನಿ. ಈಗಾಗಲೇ ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ ಅಲ್ಲಿ. ಈಗ ನಿಮ್ಮ ಅನೇಕ ಚಾನೆಲ್ಗಳಲ್ಲೂ ಸೇರಿದಂತೆ ಅಲ್ಲಿರುವಂಥ ಎಂಪ್ಲಾಯೀಸು ಕೆಲವರು ಈ ರೀತಿಯಾದಂಥ ಪಾಪದ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಂದಿದೆ. ಅವರನ್ನು ತಕ್ಷಣ ಹಿಡಿದು ಈಗಾಗಲೇ SIT ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಇತ್ಯಾದಿ ಎಲ್ಲ ಕೆಲಸ ಮಾಡಿದ್ದಾರೆ. कि रोज लगभग 12 से 14 लाख रुपए का चंदा आया करता था मंदिर में। जब से ये खबरें मीडिया में आई हैं, ये घट के 1 लाख रुपए से भी कम हो गया। लोगों की आस्था को बहुत भारी ठेस पहुंची है। ये कोई मामूली, जो मैंने आपको इस तरह के ढेरों उदाहरण है, अखबारों में रोज छप रहा है। एक कोई रस्तोगी जी है, उन्होंने 2 दीपक दान में दिए, जिसमें से एक दीपक पे अखंड ज्योति जलाई गई। प्राण प्रतिष्ठा के बाद बता रहे हैं कि उस दीपक का कोई अता पता नहीं है। ಹೀಗೆ ಇಲ್ಲಿ ಆರೋಪಗಳು ಬರ್ತಿದ್ದಾವೆ, ಬೇಸರ ವ್ಯಕ್ತವಾಗ್ತಿದೆ, ತನಿಖೆಗೆ ಆಗ್ರಹ ನಡೀತಾ ಇದೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅನ್ನುವಂಥ ಒತ್ತಾಯ ಎಲ್ಲೆಡೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ.